ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಮತ್ತೊಂದು ಸಂಚಿಕೆಗೆ ನಿಮಗೆ ಸುಸ್ವಾಗತ. ಇವತ್ತು ನಾಟ್ಯಾಚಾರ್ಯ ಉಡುಪಿ ಜಯರಾಮ್ ಅವರ ಬಗ್ಗೆ ಸಂಚಿಕೆಯನ್ನು ಸಾದರಪಡಿಸ್ತಾ ಇದ್ದೀವಿ. ಉಡುಪಿ ಜಯರಾಮ್ ಹೆಸರು ಕೇಳಿದ್ರೇ ಗೊತ್ತಾಗುತ್ತೆ ನಿಮಗೆ ಅವರು ಉಡುಪಿಯವರು ಅಂತ. ಉಡುಪಿಯ ಹಂಗಾರಕಟ್ಟೆ ಬಳಿಯ ಬಾಳೆಕುದ್ರು ಆ ಜಾಗದಲ್ಲಿ ಅವರು ಜನಿಸಿದ್ದು 1929ನೇ ಇಸ್ವಿ ನವೆಂಬರ್ 29ನೇ ತಾರೀಕು. ಅವರ ತಂದೆ ಆನಂದ್ ಭಟ್ ಅವರು ಅಡುಗೆ ಕೆಲಸ ಮಾಡ್ತಾ ಇದ್ದವರು. ಅವರಿಗೆ ಇಬ್ಬರು ಪತ್ನಿಯರು, ಒಬ್ಬರು ಜಲಜ, ಇನ್ನೊಬ್ಬರು ಭವಾನಿ. ನೋಡಿ, ಜಲಜ ಅವರಿಗೆ ನಿರಂತರವಾಗಿ 4 ಹೆಣ್ಣು ಮಕ್ಕಳ ಜನನ ಆಗುತ್ತೆ. ಆದರೆ ಆನಂದ್ ಭಟ್ ಅವರಿಗೆ ಒಬ್ಬ ಪುತ್ರ ಜನಿಸಲಿ ಅನ್ನುವಂಥ ಒಂದು ಆಸೆ ಇರುತ್ತೆ. ಎಲ್ಲರಿಗೂ ಇರುತ್ತೆ, ಗಂಡು ಹೆಣ್ಣು ಮಕ್ಕಳು ಇಬ್ಬರೂ ಬೇಕು ಅಂತ. ಯಾವ ಭೇದ ಭಾವವೂ ಇಲ್ಲ ಗಂಡು ಹೆಣ್ಣುಗಳಲ್ಲಿ. ಆದರೆ ಆವತ್ತಿನ ಕಾಲದಲ್ಲಿ ಒಬ್ಬ ಗಂಡು ಬೇಕು ಅನ್ನುವಂಥದ್ದೊಂದು ಮನೋಭಾವ ಇತ್ತು. ಹಾಗಾಗಿ ಅವರು 2ನೇ ಮದುವೆಗೆ ಸಿದ್ಧರಾಗ್ತಾರೆ. ಆಗ ಜಲಜ ಅವರಿಗೆ ಒಂದು ರೀತಿಯ ಅಭದ್ರತೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ನನಗೆ ಗಂಡು ಮಕ್ಕಳಾಗಲಿಲ್ಲ ಅಂತ ಹೇಳಿ ನನ್ನ ಪತಿ 2ನೇ ಮದುವೆ ಮಾಡ್ಕೋತಾ ಇದ್ದಾರೆ, ಆಕೆ ಬಂದ ಮೇಲೆ ನನ್ನ ಬಗ್ಗೆ ಅನಾದರ ಬೆಳಿಬಹುದು ಅಂತ ಹೇಳಿ ದೇವಿಯಲ್ಲಿ ಹರಕೆ ಹೊರ್ತಾರೆ. ನನಗೆ ಗಂಡು ಮಗು ಜನನವಾದರೆ ನಿನಗೆ ಅರ್ಪಿಸ್ತೀನಿ ಅಂತ ರಕ್ತೇಶ್ವರಿ ದೇವಿಗೆ ಹರಿಸ್ಕೋತಾರೆ. ಆಶ್ಚರ್ಯ ಅಂದರೆ ಜಲಜ ಅವರ 5ನೇ ಸಂತಾನ ಉಡುಪಿ ಜಯರಾಮ್ ಅವರ ರೂಪದಲ್ಲಿ ಗಂಡು ಮಗುವಾಗಿ ಜನಿಸ್ತಾರೆ. ನೋಡಿ, ದೇವಿಗೆ ಹರಕೆ ಹೊತ್ತಿರ್ತಾರಲ್ಲ, ಆವತ್ತಿನ ರೀತಿ ರಿವಾಜುಗಳು ಹೇಗಿತ್ತು ಅಂದರೆ, ದೇವಸ್ಥಾನಕ್ಕೆ ಹೋಗಿ ತಾಯಿ ತನ್ನ ಮಗುವನ್ನು ಅಲ್ಲಿ ದೇವರ ಬಳಿ ಇಟ್ಟು ಹೊರಗೆ ಬರ್ತಾರೆ. ಮತ್ತೊಬ್ಬರು ಬೇರೊಂದು ದ್ವಾರದಿಂದ ಹೋಗಿ ಆ ಮಗುವನ್ನು ಎತ್ತಿ ಆಚೆಗೆ ಕರ್ಕೊಂಡು ಬರ್ತಾರೆ. ಅಂದರೆ ದೇವಿಗೆ ಅರ್ಪಿಸಿದಂಥ ಒಂದು ಶಾಸ್ತ್ರ ಕೂಡ ಮುಗಿಬೇಕು, ಮತ್ತು ಮಗುವನ್ನು ಇನ್ನೊಂದು ಬಾಗಿಲಿನಿಂದ ತೆಗೆದುಕೊಂಡು ಬಂದು ಅವರು ಸಾಕ್ತಾರೆ. ಹೀಗೆ ಉಡುಪಿ ಜಯರಾಮ್ ಅವರ ವೃತ್ತಾಂತ ಬೆಳೀತಾ ಹೋಗುತ್ತೆ. ಮುಂದೆ ಆನಂದ್ ಭಟ್ರಿಗೆ 2ನೇ ಮದುವೆ ಕೂಡ ಆಗುತ್ತೆ. ನೋಡಿ, ಆಶ್ಚರ್ಯ ಅಂದರೆ ಆ 2ನೇ ಪತ್ನಿಗೆ ಕೂಡ ಸರಿಯಾಗಿ 4 ಜನ ಹೆಣ್ಣುಮಕ್ಕಳು, ಒಬ್ಬ ಗಂಡು ಮಗ ಜನಿಸ್ತಾರೆ. ಅಂದರೆ 10 ಜನರ ತುಂಬು ಕುಟುಂಬ ನಮ್ಮ ಉಡುಪಿ ಜಯರಾಮ್ ಅವರದ್ದು. ಉಡುಪಿ ಜಯರಾಮ್ ಅವರು 10 ಜನರ ಕುಟುಂಬದಲ್ಲಿ 5ನೇಯವರಾಗಿ ಜನಿಸ್ತಾರೆ. ಆದರೆ ಅಷ್ಟೆಲ್ಲ ಆಸ್ಥೆಯಿಂದ ಮಗನನ್ನು ಹೆತ್ತಂಥ ಜಲಜ ಅವರು ಮಗನಿಗೆ 5 ವರ್ಷಗಳಾಗುವ ಹೊತ್ತಿಗೆ ಮರಣ ಹೊಂದುತ್ತಾರೆ. ಹಂಗಾರಕಟ್ಟೆಯ ಸರ್ಕಾರಿ ಶಾಲೆಯಲ್ಲಿ 5ನೇ ತರಗತಿಯವರೆಗೂ ಜಯರಾಮ್ ಅವರು ಓದನ್ನು ಮುಂದುವರಿಸ್ತಾರೆ. ಆಮೇಲೆ ಅವರಿಗೆ ಓದಿನಲ್ಲಿ ಆಸಕ್ತಿ ಹೊರಟು ಹೋಗುತ್ತೆ. ನಾವು ಈಗಾಗಲೇ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ರತ್ನಾಕರ್ ಅವರ ಬಗ್ಗೆ ಕೂಡ ಒಂದು ಸಂಚಿಕೆಯನ್ನು ಮಾಡಿದ್ವು. ನೋಡಿ, ಅವರು ಕೂಡ ಈ ಕರಾವಳಿ ಪ್ರದೇಶದವರು. ಉಡುಪಿ ಜಯರಾಮ್ ಅವರು ಕೂಡ ಅಷ್ಟೇ. ಕರಾವಳಿ ಪ್ರದೇಶದಲ್ಲಿ ಈ ಕಲೆಯ ಹುಚ್ಚು ಬಹಳ ಇದ್ದಂಥ ಕಾಲ ಅದು. ಅಲ್ಲಿ ಯಕ್ಷಗಾನ, ತಾಳಮದ್ದಲೆ, ಈ ಭಾಗವತಿಕೆ ಇವೆಲ್ಲ ಇದ್ದಿದ್ದರಿಂದಾಗಿ ಅಭಿನಯದಲ್ಲಿ, ಹಾಡುಗಾರಿಕೆಯಲ್ಲಿ, ನೃತ್ಯದಲ್ಲಿ ತುಂಬ ಆಸಕ್ತಿಯನ್ನು ಆವತ್ತಿನ ಯುವಜನರು ಬೆಳೆಸ್ಕೊಂಡಿದ್ರು. ಅಂಥವರಲ್ಲಿ ನಮ್ಮ ಉಡುಪಿ ಜಯರಾಮ್ ಅವರು ಕೂಡ ಒಬ್ಬರು. ಯಾವಾಗ ಅವರಿಗೆ ಸಾಂಪ್ರದಾಯಿಕ ಓದಿನಲ್ಲಿ ಆಸಕ್ತಿ ಇಲ್ಲ ಅಂತ ಗೊತ್ತಾಗುತ್ತೋ ಆಗ ಅವ್ರನ್ನ 1 ವರ್ಷ ಸಂಗೀತ ಶಿಕ್ಷಣಕ್ಕೆ ಕಳಿಸಲಾಗುತ್ತೆ. ಅಲ್ಲಿ ಸಂಗೀತಾಭ್ಯಾಸ ಮಾಡ್ತಾರೆ. ತುಂಬ ಆಶ್ಚರ್ಯಕರವಾದ ಒಂದು ಕುತೂಹಲಕಾರಿಯಾದ ಸಂಗತಿ ಅಂದರೆ, ಅಲ್ಲಿ ಉಡುಪಿ ಜಯರಾಮ್ ಅವರ ಮಿತ್ರರಾಗಿ ಸಂಗೀತಾಭ್ಯಾಸ ಮಾಡಿದವರು ಮುಂದೆ ಪೇಜಾವರ ಮಠದ ಶ್ರೀಗಳಾದಂಥ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು. ಅವರು 1 ವರ್ಷ ಕಾಲ ಉಡುಪಿ ಜಯರಾಮ್ ಅವರ ಜೊತೆಯಲ್ಲಿ ಆ ಸಂಗೀತ ಶಿಕ್ಷಣವನ್ನು ಪಡೆದಂಥ ಒಬ್ಬ ಸಹಪಾಠಿ. ಹೀಗೆ ವಿದ್ಯಾಭ್ಯಾಸ, ಅಭಿನಯ, ಸಂಗೀತ ಇವೆಲ್ಲ ಮೈಗೂಡಿದ ಮೇಲೆ ನಮ್ಮ ಉಡುಪಿ ಜಯರಾಮ್ ಅವರಿಗೆ ಸುಮಾರು 7-8ನೇ ವಯಸ್ಸಿಗೆ ಹರಿಕಥೆ ಮಾಡುವಂಥ ಒಂದು ಪ್ರತಿಭೆ ಇರುತ್ತೆ. ಹಾಗಾಗಿ ಅವರನ್ನು ಕುಟ್ಟಿ ಹರಿದಾಸ ಅಂತ ಕರಿತಾ ಇರ್ತಾರೆ. ತುಂಬ ಚೆನ್ನಾಗಿ ಹಾಡ್ತಾ ಇರ್ತಾರೆ, ಅಭಿನಯವನ್ನು ಮಾಡ್ತಾ ಇರ್ತಾರೆ. ರೂಪಿನಲ್ಲೂ ಅಷ್ಟೇ ಬಹಳ ಸ್ಫುರದ್ರೂಪಿ. ಇದನ್ನೆಲ್ಲ ನೋಡಿ ಸ್ನೇಹಿತರೆಲ್ಲ ಹೇಳ್ತಾ ಇರ್ತಾರೆ, ನೀನು ಯಾಕೆ ಸಿನಿಮಾಗೆ ಸೇರಬಾರ್ದು ಅಂತ. ಜಯರಾಮ್ ಅವರಿಗೂ ಕೂಡ ಯಾಕೆ ಸಿನಿಮಾದಲ್ಲಿ ನನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಆಸೆ ಬರುತ್ತೆ. ಆ ಆಸೆಯಿಂದಾಗಿ ಅವರು ಬೆಂಗಳೂರಿಗೆ ಬರ್ತಾರೆ. ಆದರೆ ಭ್ರಮ ನಿರಸನವಾದ ಮೇಲೆ ಬೇರೆ ದಾರಿ ಇಲ್ಲದೆ ತಮ್ಮ ಭಾವ ಸೀತಾರಾಮ ಕಾರಂತರ ಹೋಟೆಲ್ ಆನೇಕಲ್ನಲ್ಲಿರುತ್ತೆ, ಅಲ್ಲಿ ಹೋಗಿ ಹೋಟೆಲ್ ಮಾಣಿಯಾಗಿ ಕೆಲಸವನ್ನು ಮಾಡ್ತಾರೆ. ಹೋಟೆಲಿನ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಸಿನಿಮಾದಲ್ಲಿ ಅವಕಾಶಗಳನ್ನು ಹುಡುಕೊಂಡು ಬೆಂಗಳೂರಿಗೆ ಹೋದಾಗ ಅವರಿಗೆ ಆ ಅವಕಾಶ ಸಿಗಲಿಲ್ಲ. ಸಿಗಲಿಲ್ವಲ್ಲ ಅಂತ ಹೋಗಿ ಹೋಟೆಲ್ನಲ್ಲಿ ಸೇರಿಕೊಂಡಾಗ ಅಲ್ಲಿ ಸಿನಿಮಾ ಅವಕಾಶ ಬರುತ್ತೆ. ಅದು ಹೇಗೆ ಬರುತ್ತೆ ಅಂದರೆ, ಅಲ್ಲಿಗೆ ಒಬ್ಬ ಗಿರಾಕಿ ಬರ್ತಾರೆ, ತಮಾಷಾ ಮಾಧವರಾವ್ ಅಂತ. ಅವರು ಆಗಿನ ಕಾಲಕ್ಕೆ ಒಬ್ಬ ಹೆಸರಾಂತ ಕಲಾವಿದರು. ನಿಮಗೆ ಕನ್ನಡದಲ್ಲಿ 2 ಮಾಧವರಾಯರಿದ್ದಾರೆ. ಒಬ್ಬರು ಡಿಕ್ಕಿ ಮಾಧವರಾಯರು, ಇನ್ನೊಬ್ಬರು ತಮಾಷಾ ಮಾಧವರಾಯರು. ತಮಾಷಾ ಮಾಧವರಾವ್ ಅವರಿಗೆ ಆ ಹೆಸರು ಬಂದಿದ್ದು ಅವರು ತಮಾಷಾ ಎನ್ನುವ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದರು. ಅದಕ್ಕಾಗಿ ಅವರನ್ನು ಆ ಹೆಸರಿನಿಂದ ಕರೀತಾ ಇದ್ದರು.
ಡಿಕ್ಕಿ ಮಾಧವರಾಯರು ಸಂಸಾರ ನೌಕಾ ಸಿನಿಮಾದಲ್ಲಿ ನಾಟಕದಲ್ಲಿ ಡಿಕ್ಕಿಯ ಪಾತ್ರವನ್ನು ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಿದ್ದರಿಂದ ಅವರಿಗೆ ಡಿಕ್ಕಿ ಮಾಧವರಾಯರು ಅಂತ ಹೆಸರು ಬಂದಿದ್ದು. ತಮಾಷಾ ಮಾಧವರಾವ್ ಅವರು ಬಾಲಕ ಜಯರಾಮ್ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾರೆ. ನಾಗೇಂದ್ರಾಯರು ಹಾಗೂ ಸುಬ್ಬಯ್ಯ ನಾಯ್ಡುಗಳು ಮಹಾತ್ಮ ಕಬೀರ್ ಚಿತ್ರವನ್ನು ತೆಗಿತಾ ಇದ್ದಾರೆ. ಅಲ್ಲಿ ಬಾಲ ಕಬೀರನ ಪಾತ್ರ ಖಾಲಿ ಇದೆ, ನೀನು ಹೋಗಿ ಪ್ರಯತ್ನ ಮಾಡು ಅಂತ. ಜಯರಾಮ್ ಅವರು ಹೋಗಿ ಆ ಪಾತ್ರವನ್ನು ಕೇಳ್ತಾರೆ. ಆಗ ಬಾಲಕ ಕಬೀರನ ಪಾತ್ರಕ್ಕಾಗಿ ಸ್ವಲ್ಪ ಈ ಮುಂಭಾಗದ ಕೇಶವನ್ನು ಮುಂಡನ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಉಡುಪಿ ಜಯರಾಮ್ ಅವರು ಕ್ಷೌರಿಕನ ಶಾಪಿಗೆ ಹೋಗ್ತಾರೆ. ಈ ರೀತಿ ನನಗೆ ಮುಂದ್ಗೂದಲನ್ನು ಮಾತ್ರ ತೆಗಿಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದನ್ನು ಅವನು ಏನು ಅರ್ಥ ಮಾಡ್ಕೊಂಡೋ ಅಥವಾ ಹುಡುಗ ಏನೋ ಹೇಳ್ತಾ ಇದ್ದಾನೆ ಅಂತಲೋ ಪೂರ್ತಿ ಕೂದಲನ್ನು ತೆಗೆದು ಬೋಳು ಮಾಡಿ ಕಳಿಸ್ಬಿಡ್ತಾರೆ. ಆ ಸ್ಥಿತಿಯಲ್ಲಿ ಬಂದು ನಿಂತಂಥ ನಮ್ಮ ಉಡುಪಿ ಜಯರಾಮ್ ಅವರನ್ನು ನೋಡಿ ನಮ್ಮ ನಾಗೇಂದ್ರಾಯರು ಹಾಗೂ ಸುಬ್ಬಯ್ಯ ನಾಯ್ಡುಗಳಿಗೆ ತುಂಬ ನಗು ಬರುತ್ತೆ. ಏನಪ್ಪ, ಮುಂದೆ ಮಾತ್ರ ಕೂದಲು ಸ್ವಲ್ಪ ತೆಗೆಸ್ಕೊಂಡು ಬಾ ಅಂದರೆ ಪೂರ್ತಿ ಕೂದಲು ತೆಗೆಸ್ಕೊಂಡು ಬಂದುಬಿಟ್ಟಿದೆಯಾ, ನಮಗೀಗಾಗಲೇ ಚಿತ್ರೀಕರಣ ಆರಂಭ ಆಗ್ತಾಯಿದೆ, ಮತ್ತೆ ನಿನಗೆ ಕೂದಲು ಬೆಳೆಯೋವರೆಗೂ ನಾನು ಕಾಯೋಕ್ಕಾಗಲ್ಲ ಅಂಥೇಳಿ ಆ ಅವಕಾಶ ಉಡುಪಿ ಜಯರಾಮ್ ಅವರ ಕೈ ತಪ್ಪಿ ಹೋಗುತ್ತೆ. ಆದರೆ ಪ್ರಯತ್ನವನ್ನು ಬಿಡದೆ ಜಯರಾಮ್ ಅವರು ಆಗ ಕನ್ನಡ ಚಲನಚಿತ್ರ ರಂಗ ನೆಲೆಯೂರಿದ್ದಂಥ ಮದ್ರಾಸಿಗೆ ಹೋಗ್ತಾರೆ. ಅಲ್ಲಿ ವಾಸನ್ ಸ್ಟುಡಿಯೋದಲ್ಲಿ ಚಂದ್ರಲೇಖ ಸಿನಿಮಾ ಸಿದ್ಧವಾಗ್ತಾ ಇರುತ್ತೆ. ಎಸ್ ವಾಸನ್ ಅವರ ವಾಸನ್ ಸ್ಟುಡಿಯೋದ ಒಂದು ಹೆಮ್ಮೆಯ ಕಾಣಿಕೆ. ಚಂದ್ರಲೇಖ ಅಂದ ತಕ್ಷಣ ನಮಗೆ ನೆನಪಾಗೋದೇ ಆ ಚಿತ್ರದ ನಗಾರಿಯ ಮೇಲಿನ ನರ್ತನದ ಸನ್ನಿವೇಶ. ನೋಡಿ, ಆ ಸನ್ನಿವೇಶದಲ್ಲಿ ಒಂದು ನಗಾರಿಯ ಮೇಲೆ ನರ್ತಿಸುವ ಒಬ್ಬ ನರ್ತಕರಾಗಿ ಉಡುಪಿ ಜಯರಾಮ್ ಅವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೀತಾರೆ. ಮುಂದೆ ನೃತ್ಯ ಕಲಾವಿದರಾಗಿಯೇ ನಾನು ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ಮುತ್ತುಸ್ವಾಮಿ ಪಿಳ್ಳೆಯವರ ಹತ್ರ ಹೋಗಿ ನೃತ್ಯವನ್ನು ಕಲಿತಾರೆ. ಅದಾದ ಮೇಲೆ ನಿಧಾನವಾಗಿ ಅವರಿಗೆ ಅವಕಾಶಗಳು ಒಂದೊಂದಾಗಿ ಬರ್ತಾ ಹೋಗುತ್ತೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಉದಯ್ ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಭಾಗ್ಯೋದಯ ಚಿತ್ರದಲ್ಲಿ ಸ್ವತಂತ್ರ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ. ಹೀಗೆ ಚಲನಚಿತ್ರಗಳಿಗೆ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ ಮೇಲೆ ಉಡುಪಿ ಜಯರಾಮ್ ಅವರ ಪ್ರತಿಭೆ ಎಷ್ಟಿತ್ತು ಅಂದರೆ ಒಂದಾದ ಮೇಲೊಂದರಂತೆ ಭಾಷೆಯ ಹಂಗಿಲ್ಲದೆ ಅವರಿಗೆ ಚಿತ್ರಗಳು ಸಿಗ್ತಾ ಹೋಗುತ್ತೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಸಿಂಹಳ, ತುಳು ಹೀಗೆ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಸುಮಾರು 650ಕ್ಕೂ ಹೆಚ್ಚು ಚಿತ್ರಗಳಿಗೆ ಅವರು ತಮ್ಮ ಜೀವನದಲ್ಲಿ ನೃತ್ಯ ನಿರ್ದೇಶನವನ್ನು ಮಾಡಿದಂಥ ಉದಾಹರಣೆ ಇದೆ. ಅದರಲ್ಲಿ ಕನ್ನಡದ್ದೇ 500ಕ್ಕೂ ಹೆಚ್ಚು ಚಿತ್ರಗಳು ಸೇರಿವೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡ್ರ ಕಣ್ಣಪ್ಪ. ಆ ಚಿತ್ರದಲ್ಲಿ ನೃತ್ಯ ಸಹಾಯಕರಾಗಿ ಉಡುಪಿ ಜಯರಾಮ್ ಅವರು ಕೆಲಸ ಮಾಡಿದ್ದಾರೆ. ಅದಾದ ಮೇಲೆ ಅವರೇ ಸ್ವತಂತ್ರ ನೃತ್ಯ ನಿರ್ದೇಶಕರಾಗ್ತಾರೆ. ರಾಜಕುಮಾರ್ ಅವರ ಮೊದಲನೇ ಚಿತ್ರಕ್ಕೆ ಕೆಲಸ ಮಾಡಿದಂಥ ಉಡುಪಿ ಜಯರಾಮ್ ಅವರು ಅವರ ಕೊನೆಯ ಶಬ್ದವೇದಿ ಚಿತ್ರದಲ್ಲಿ ಕೂಡ ನೃತ್ಯ ನಿರ್ದೇಶನವನ್ನು ದೇವಿಯವರ ಜೊತೆಯಲ್ಲಿ ಮಾಡಿದ್ದಾರೆ. ಈ ಪಯಣದಲ್ಲಿ ಬೇಡರ ಕಣ್ಣಪ್ಪನಿಂದ ಶಬ್ದವೇದಿಯವರೆಗೆ ರಾಜಕುಮಾರ್ ಅವರ 98 ಚಿತ್ರಗಳಿಗೆ ಉಡುಪಿ ಜಯರಾಮ್ ಅವರು ನೃತ್ಯ ನಿರ್ದೇಶನವನ್ನು ಮಾಡಿರುವಂಥ ದಾಖಲೆ ಇದೆ. ನೋಡಿ, ಉಡುಪಿ ಜಯರಾಮ್ ಅವರ ಮುಂದಾಲೋಚನೆ ಎಷ್ಟಿತ್ತು ಅಂದರೆ, ಬೇಡರ ಕಣ್ಣಪ್ಪ ಚಿತ್ರದ ಸಂದರ್ಭದಲ್ಲಿ ಅವರಿನ್ನೂ ಸಹಾಯಕ ನೃತ್ಯ ನಿರ್ದೇಶಕರು, ಒಬ್ಬ ನರ್ತಕ. ಅಂಥ ಸಮಯದಲ್ಲಿ ಕೂಡ ಆ ಚಿತ್ರದಲ್ಲಿ ಒಂದು ನೃತ್ಯ ಸನ್ನಿವೇಶವನ್ನು ಕೇವಲ ಸ್ತ್ರೀಯರನ್ನು ಬಳಸಿ ಚಿತ್ರೀಕರಣ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಬಂದಾಗ ಎ ವಿ ಮೇಯಪ್ಪನವರ ಹತ್ರ ಹೋಗಿ ಇವರು ಹೇಳ್ತಾರೆ, ಇಲ್ಲ, ಗಂಡು ಹೆಣ್ಣುಗಳು ಜೋಡಿಯಾಗಿ ನರ್ತಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಆಗಿನ ಕಾಲದಲ್ಲಿ ಹೆಚ್ಚಾಗಿ ನೃತ್ಯ ಸನ್ನಿವೇಶಗಳಲ್ಲಿ ಸ್ತ್ರೀಯರನ್ನೇ ಬಳಸ್ತಾ ಇದ್ದರು. ಯಾವುದಾದ್ರೂ ಅಲ್ಲಿ ಪುರುಷ ಕಲಾವಿದರು ಬೇಕು ಅಂದಾಗ ಸ್ತ್ರೀಯರಿಗೆ ಮೀಸೆಯನ್ನು ಇಟ್ಟು ಮೇಕಪ್ ಮಾಡಿ ಅವರನ್ನೇ ಬಳಸ್ಕೊಳ್ಳುವಂಥ ಒಂದು ಪರಿಪಾಠ ಕೂಡ ಇತ್ತು. ಮೇಯಪ್ಪನವ್ರು ಹೇಳ್ತಾರೆ, ಇಲ್ಲ ರೀ, ಹೆಂಗಸರಿಗೇ ಮೀಸೆ ಇಟ್ಬಿಟ್ಟು ಗಂಡಸರ ಥರ ಮಾಡಿ ಒಂದು ನೃತ್ಯ ಮಾಡಿಬಿಡ್ಬೋದು ಅಂತ. ಇಲ್ಲ ಸರ್, ಬೇಡ, ಪುರುಷರ ಕಲಾವಿದರೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಉಡುಪಿ ಜಯರಾಮ್ ಅವರು ಹೇಳ್ತಾರೆ. ಹೇಳಿದ್ದಕ್ಕೆ ಸರಿಯಾಗಿ ತಮ್ಮ ಮಿತ್ರರನ್ನೆಲ್ಲ ಕೂಡಿಸ್ಕೊಂಡು ಒಂದು ಜಂಗಲ್ ಡ್ಯಾನ್ಸ್ ಮಾಡಿ ತೋರಿಸ್ತಾರೆ ಅವರಿಗೆ. ಆಗ ಮೇಯಪ್ಪನವರು ಒಪ್ಕೋತಾರೆ, ನೀವು ಹೇಳೋದು ಸರಿಯಾಗಿದೆ, ಚೆನ್ನಾಗಿದೆ, ನೃತ್ಯ ಸನ್ನಿವೇಶಗಳಲ್ಲಿ ಗಂಡು ಹೆಣ್ಣುಗಳನ್ನು ಒಟ್ಟಿಗೆ ಬಳಸ್ಕೋಬೋದು ಅಂತ ಒಪ್ಕೋತಾರೆ. ಹೀಗೆ ತಮ್ಮ ಚಿತ್ರ ಜೀವನದಲ್ಲಿ ಇನ್ನೂ ಸ್ವತಂತ್ರ ನೃತ್ಯ ನಿರ್ದೇಶಕರು ಆಗೋದಕ್ಕೆ ಮೊದಲೇ ಪ್ರಯೋಗಗಳಿಗೆ ತೆರೆದುಕೊಂಡಿದ್ದಂಥವರು ನಮ್ಮ ಉಡುಪಿ ಜಯರಾಮ್ ಅವರು. ಉಡುಪಿ ಜಯರಾಮ್ ಅವರ ಚಿತ್ರ ಜೀವನದಲ್ಲಿ ಅವರು ಮಾಡಿದಂಥ ಚಿತ್ರಗಳ ಸಂಖ್ಯೆಯನ್ನು ಆಗಲೇ ಹೇಳಿದೆ, 650ಕ್ಕೂ ಹೆಚ್ಚು ಅಂತ. ಅದರಲ್ಲಿ ನಮಗೆ ನೆನೆಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಹೆಸರುಗಳಿದ್ದಾವೆ. ಕೆಲವು ಹೆಸರುಗಳನ್ನು ನೆನೆಸ್ಕೊಳ್ಳೋದಾದರೆ, ಅಣ್ಣ ಅವ್ರ ಜೊತೆ 98 ಚಿತ್ರಗಳಿಗೆ ನಿರ್ದೇಶನ ಮಾಡಿದ್ರು ಅಂತ ಹೇಳಿದ್ನಲ್ಲ, ಕವಿರತ್ನ ಕಾಳಿದಾಸ, ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಶಾಸ್ತ್ರೀಯ ನೃತ್ಯ ಬೇಕಾದಂಥ ಒಂದು ಕಥೆ ಅದು. ಅಲ್ಲಿ ನೃತ್ಯ ನಿರ್ದೇಶನವನ್ನು ಮಾಡ್ತಾರೆ. ಪ್ರೇಮದ ಕಾಣಿಕೆ, ಅಲ್ಲಿ ಸ್ಕೇಟಿಂಗ್ನಲ್ಲಿ ಒಂದು
ನೃತ್ಯ ಕೂಡ ಇದೆ, ಒಂದು ಹಾಡಿನ ದೃಶ್ಯ ಕೂಡ ಇದೆ. ಅದಾದ ಮೇಲೆ ಗಿರಿಕನ್ಯೆ, ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಬಂಗಾರದ ಮನುಷ್ಯ. ಈ ಎಲ್ಲ ಚಿತ್ರಗಳಿಗೆ ಉಡುಪಿ ಜಯರಾಮ್ ಅವರೇ ತಮ್ಮ ಸಹಾಯಕಿ ದೇವಿಯವರ ಜೊತೆಯಲ್ಲಿ ನೃತ್ಯ ನಿರ್ದೇಶನವನ್ನು ಮಾಡಿದ್ದು. ಸಾಹಸಸಿಂಹ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದರೆ ಮುತ್ತಿನಹಾರ, ಮಲೆಯ ಮಾರುತ, ಕನ್ನಡದ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಸೊಸೆ ತಂದ ಸೌಭಾಗ್ಯ, ಈ ಎಲ್ಲ ಚಿತ್ರಗಳಿಗೆ ನೃತ್ಯ ನಿರ್ದೇಶನ ಉಡುಪಿ ಜಯರಾಮ್ ಅವರದ್ದು. ಉಡುಪಿ ಜಯರಾಮ್ ಅವರನ್ನು ಕನ್ನಡಿಗರು ಯಾಕೆ ಹೆಮ್ಮೆಯಿಂದ ನೆನೆಸ್ಕೋಬೇಕು ಅಂದರೆ, ಕನ್ನಡ ಚಿತ್ರಗಳಲ್ಲಿ ನೃತ್ಯಗಳಲ್ಲಿ ಅಶ್ಲೀಲತೆಯನ್ನು ಅವರು ತರಲಿಲ್ಲ. ನಾವು ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಏನಾದರೂ ಹೊಗಳಿಕೆಯ ಮಾತಾಡಿದ್ರೆ ಕೆಲವರು ನೀವು ಬೇರೆ ಭಾಷೆಯವರನ್ನು ತೆಗಳ್ತೀರಿ, ರಾಜ್ಕುಮಾರ್ ಅವರನ್ನು ವೈಭವೀಕರಿಸ್ತೀರಿ ಅಂತ ಮಾತನ್ನು ಹೇಳ್ತಾರೆ. ನೀವು ಎನ್ ಟಿ ರಾಮರಾವ್ ಹಾಗೂ ಎ ನಾಗೇಶ್ವರರಾವ್ ಅವರ ಕೊನೆಯ ದಿನಗಳ ಚಿತ್ರಗಳನ್ನು ನೋಡಿ, ಅವರ ಮಗಳ ವಯಸ್ಸಿನ ಶ್ರೀದೇವಿ ಅಂಥ ಕಲಾವಿದೆಯರ ಜೊತೆಯಲ್ಲಿ, ಜಯಪ್ರದಾ ಅವರಂಥ ಕಲಾವಿದೆಯರ ಜೊತೆಯಲ್ಲಿ ಅವರು ಕೆಲವು ಆಕ್ವರ್ಡ್ ಅನಿಸುವಂಥ ನೃತ್ಯ ಭಂಗಿಗಳನ್ನು ತೋರಿಸಿದ್ದಾರೆ. ಆದರೆ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಒಂದೇ ಒಂದು ಅಂಥ ಉದಾಹರಣೆ ಇಲ್ಲ. ನೀವಿದ್ದರೆ ತೋರಿಸ್ಕೊಡಿ, ಖಂಡಿತವಾಗಿಯೂ ನನ್ನ ಮಾತಿಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ಸದಭಿರುಚಿಯ ನೃತ್ಯವನ್ನು, ಆ ಪರಿಪಾಠವನ್ನು ಬೆಳೆಸಿದವರು ರಾಜ್ಕುಮಾರ್ ಅವರು ಹಾಗೂ ಆ ನಿರ್ದೇಶಕರಷ್ಟೇ ಅಲ್ಲ, ಈ ನೃತ್ಯ ನಿರ್ದೇಶಕರಾದಂಥ ಉಡುಪಿ ಜಯರಾಮ್ ಅವರು ಕೂಡ. ನನ್ನ ಮಾತಿಗೆ ಇನ್ನಷ್ಟು ಪುಷ್ಟೀಕರಣ ಬೇಕು ಅಂದರೆ, ನೀವು ರಾಜ್ಕುಮಾರ್ ಅವರ ಬಾಂಡ್ ಶೈಲಿಯ ಚಿತ್ರಗಳು, ಕೆಲವು ಕಮರ್ಷಿಯಲ್ ಚಿತ್ರಗಳು, ಆ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ಕ್ಯಾಬರೆ ನರ್ತಕಿಯರ ಜೊತೆಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಆದರೆ ಆ ನೃತ್ಯಗಳು ಎಷ್ಟು ಸಭ್ಯತೆಯ ಎಲ್ಲೆಯನ್ನು ಮೀರದೇ ಇದ್ವು ಅನ್ನೋದಕ್ಕೆ ನೀವು ಆ ಡ್ಯಾನ್ಸ್ ಸನ್ನಿವೇಶಗಳನ್ನು ಇವತ್ತಿಗೂ ನೋಡಬಹುದು. ಆದರೆ ನಾನು ಆಗಲೇ ಹೆಸರಿಸಿದಂಥ ಅನೇಕ ಕಲಾವಿದರು, ಶಿವಾಜಿ ಗಣೇಶನ್ ಅವರು ಕೂಡ ಜಯಮಾಲಿನಿ ಅಂಥ ಕ್ಯಾಬರೆ ನರ್ತಕಿಯರ ಜೊತೆಯಲ್ಲಿ ಅಶ್ಲೀಲ ಭಂಗಿಯಲ್ಲಿ ನೃತ್ಯಗಳ ದೃಶ್ಯಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಉಡುಪಿ ಜಯರಾಮ್ ಅವರಿಗೆ ಮದುವೆಯಾಗಿತ್ತು. ಮುಂದೆ ಅವರಿಗೆ 3 ಜನ ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಜನಿಸ್ತಾರೆ. ಅವರದ್ದೊಂದು ತುಂಬು ಕುಟುಂಬ. ಆದರೆ ಅವರ ಸಹಾಯಕಿಯಾಗಿ ಬಂದಂಥ ದೇವಿಯವರು ಮದುವೆಯನ್ನೇ ಆಗದೆ ತಮ್ಮ ಇಡೀ ಜೀವನವನ್ನು ಆ ನೃತ್ಯ ನಿರ್ದೇಶನಕ್ಕಾಗಿ, ಕಲಾ ಸೇವೆಗಾಗಿ ಮುಡಿಪಾಗಿ ಇಡ್ತಾರೆ. ಉಡುಪಿ ಜಯರಾಮ್ ಅವರಿಗೆ ಒಂದು ಹಂತದಲ್ಲಿ ಇನ್ನು ಸಾಕು ನಾನು ದುಡಿದಿದ್ದು, ನನಗೆ ವಿಶ್ರಾಂತಿ ಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಯಾವುದೋ ಒಂದು ಚಿತ್ರದ ಕೆಲಸದ ಸಂದರ್ಭದಲ್ಲಿ ಒಬ್ಬರೇ ಕುಳಿತಾಗ ಅವರಿಗೆ ಯಾರೋ ಸಾಕಪ್ಪ ನಿಲ್ಲಿಸು, ವಿಶ್ರಾಂತಿ ತಗೋ ಅಂತ ಹೇಳಿದ ಹಾಗಾಗುತ್ತೆ. ಅದಾದ ಮೇಲೆ ಅವರು ಸ್ವಲ್ಪ ಅಂತರ್ಮುಖಿ ಆಗ್ತಾರೆ. ಆಗಾಗ ಹಿಮಾಲಯಕ್ಕೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿರ್ತಾರೆ. ಜೊತೆಗೆ ಒಂದಿಷ್ಟು ಮರವಿನ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಕೊನೆಗೆ 2004ನೇ ಇಸ್ವಿ ನವೆಂಬರ್ 13ನೇ ತಾರೀಕು ತಮ್ಮ ಜೀವನದ ನೃತ್ಯವನ್ನು ಮುಗಿಸಿ, ತಮ್ಮ ನೃತ್ಯ ನಿರ್ದೇಶನ ಕಾಯಕವನ್ನು ಮುಗಿಸಿ ಮರಳಿ ಬರಲಾರದ ಲೋಕಕ್ಕೆ ಉಡುಪಿ ಜಯರಾಮ್ ಅವರು ಹೊರಟು ಹೋಗ್ತಾರೆ. ನೋಡಿ, ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಉಡುಪಿ ಜಯರಾಮ್ ಅವರ ಕೊಡುಗೆ ಎಷ್ಟಿದೆ ಅನ್ನೋದು ಅವರ ಈ ಚಿತ್ರ ಜೀವನ ಯಾನವನ್ನು ಅವಲೋಕನ ಮಾಡಿದಾಗ ನಮಗೆ ಅರಿವಿಗೆ ಬರುತ್ತೆ. ಆದರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ನೃತ್ಯ ನಿರ್ದೇಶನಕ್ಕಾಗಿ ಪ್ರಶಸ್ತಿ ಕೊಡುವಂಥ ಒಂದು ಪರಿಪಾಠವೇ ನಮ್ಮಲ್ಲಿ ಇಲ್ಲ. ಹಾಗಾಗಿ 650ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನೃತ್ಯ ನಿರ್ದೇಶನವನ್ನು ಮಾಡಿದ್ರೂ ಕೂಡ ಉಡುಪಿ ಜಯರಾಮ್ ಅವರಿಗೆ ಯಾವುದೇ ಪ್ರಶಸ್ತಿ ಲಭ್ಯವಾಗಿಲ್ಲ. ಆದರೆ ತಮ್ಮ ಕೆಲಸಕ್ಕೆ ಅವರು ಹಣ ತೆಗೆದುಕೊಳ್ತಾ ಇದ್ದರು. ಜೀವನದಲ್ಲಿ ಸಾಕಷ್ಟು ಸಂತೋಷದಿಂದ, ಸಾಕಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನು ನಡೆಸಿದ್ರು. ಅದೇ ಒಂದು ರೀತಿಯಲ್ಲಿ ಸಮಾಧಾನಕರ ಅಂಶ. ಯಾಕೆಂದರೆ ಚಿತ್ರರಂಗದಲ್ಲಿ ದುಡಿದ ಎಷ್ಟೋ ಜನ ಬೇರೆ ಬೇರೆ ರೀತಿಯ ಸಂಕಷ್ಟಗಳಿಗೆ ಸಿಲುಕಿ ಕೊನೆಗಾಲವನ್ನು ತುಂಬ ದುರ್ಭರವಾಗಿ ಕಳೆದಂಥ ಉದಾಹರಣೆಗಳನ್ನು ನೋಡುವಾಗ ಉಡುಪಿ ಜಯರಾಮ್ ಅವರಂಥವರು ಒಂದು ರೀತಿಯಲ್ಲಿ ಕಂಫರ್ಟಬಲ್ ಆಗಿ ಬದುಕಿದ್ದಾರೆ ಅನ್ನೋದೇ ನಮಗೆ ಒಂದು ಸಂತೋಷದ ಸಂಗತಿ ಅಂತ ಹೇಳಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥ ಎಲೆಮರೆಯ ಕಾಯಿಗಳನ್ನು ನಿಮಗೆ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ. ಸಂಚಿಕೆಗಳನ್ನು ಪ್ರೀತಿಯಿಂದ ನೋಡಿ, ಏನಾದರೂ ತಪ್ಪಿದರೆ ನಮ್ಮನ್ನು ತಿದ್ದಿ, ಸಂತೋಷ ಆದರೆ ಒಂದು ಕಮೆಂಟನ್ನು ಹಾಕಿ. ನಾವು ಉತ್ತಮವಾದ ಸಂಚಿಕೆಗಳನ್ನು ರೂಪಿಸೋದಕ್ಕೆ ಆರ್ಥಿಕವಾಗಿ ಕೂಡ ನಿಮ್ಮ ತುಂಬು ಮನಸ್ಸಿನ ಸಹಾಯವನ್ನು ನೀಡಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.